ಸರ್ಕಾರ 2-3 ಬಾರಿ ಗಡುವು ನೀಡಿತ್ತು, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಗುಂಡಿಗಳು ಮಾತ್ರ ಮುಕ್ತಿ ಕಾಣ್ತಾ ಇಲ್ಲ ಅಂತ ನಿಖಿಲ್ ಕಿಡಿಕಾರಿದ್ದಾರೆ. ಈಗ 3ನೇ ಗಡುವು ನವೆಂಬರ್ಗೆ ಕೊಟ್ಟಿದ್ದಾರೆ. ಇದಕ್ಕೆ 1700 ಕೋಟಿ ರೂಪಾಯಿ ಖರ್ಚು ಮಾಡೋಕೆ ನಿಂತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, ಸರ್ಕಾರ ಗುಂಡಿಗಳನ್ನ ಮುಕ್ತಿ ಕಾಣಿಸೋದ್ರಲ್ಲಿ ಯಾವುದೇ ರೀತಿಯಾದಂಥ ಕೆಲಸಗಳು ಆಗ್ತಾ ಇಲ್ಲ. ಏನು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ. JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ ಈಗ ಆಲ್ರೆಡಿ 2-3 ಬಾರಿ ಗಡುವನ್ನು ಕೊಟ್ಟಿತ್ತು, ಸಾವಿರಾರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಗುಂಡಿಗಳು ಮಾತ್ರ ಮುಕ್ತಿ ಕಾಣ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ತಲುಪ್ತೋ ನಮಗೆ ಗೊತ್ತಿಲ್ಲ. ಈಗ ಇದು 3ನೇ ಗಡುವು 1100 ಕೋಟಿ ರೂಪಾಯಿಯಷ್ಟು ಫಂಡ್ ಅಲೋಕೇಶನ್ ಮಾಡ್ತೇವೆ ಅಂತಕ್ಕಂಥದ್ನ ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರೇ ಬೆಂಗಳೂರಿನ ಉಸ್ತುವಾರಿ ಸಚಿವರಿದ್ದಾರೆ, ಅವರು ಹೇಳ್ಕೊಂಡಿದ್ದಾರೆ. ಅದೇನೋ ಎಷ್ಟನ್ನ ಗಡುವು, ಇನ್ನೋ 2 months ಗಡುವಲ್ಲ, ಬೈ ನವೆಂಬರ್. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಇನ್ನೊಂದು 2 ತಿಂಗಳಲ್ಲಿ ಇದೆಲ್ಲ ಪಾರ್ಟ್ ಹೋಲ್ಸ್ಗಳನ್ನೆಲ್ಲ ಅಡ್ರೆಸ್ ಮಾಡ್ತೀವಿ. ಪ್ಲಸ್ ಒಂದಷ್ಟು ವೈಟ್ ಟ್ಯಾಪಿಂಗು, ರಸ್ತೆಗಳಿಗೆ ಇವೆಲ್ಲ ಕೂಡ ನಾವು ದುಡ್ಡನ್ನ ಕೊಡ್ತೇವೆ, ಫಂಡ್ ಅಲೋಕೇಶನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಪಾಪ ಯಾರೋ ಅಸಹಾಯಕರಾಗಿ ಕಂಪ್ನಿಗಳು ಅವರ ಅಸಹಾಯಕತೆನ ವ್ಯಕ್ತಪಡಿಸ್ಕೊಂಡಾಗ ನಾ ಬೇರೆ ಕಡೆ ಬೇಸೌಟ್ ಮಾಡ್ತೀನಿ ಅಂತ ಹೇಳಿದಾಗ, ನೀವು ಒಂದು ಸರ್ಕಾರದಲ್ಲಿ ಒಂದು ಉನ್ನತವಾದಂತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ನೀವು ಅವ್ರಿಗೆ ಯಾವ ರೀತಿ ನಿಮ್ಮ ಹೇಳಿಕೆ ಮೂಲಕ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು? ನಿಮ್ ಜವಾಬ್ದಾರಿ ಅಲ್ವಾ ಅದು? ಆದ್ರೆ ಉಪಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಯು ಕೆನಾಟ್ ಬ್ಲಾಕ್ ಮೇಲ್ ಮೀ, ಯು ಕೆನಾಟ್ ಬ್ಲಾಕ್ ಮೇಲ್ ದ ಗವರ್ಮೆಂಟ್. ಇಫ್ ಯು ವಾಂಟ್ ಟು ಗೋ ಯು ಕ್ಯಾನ್ ವಾಕ್ಔಟ್ ಫ್ರಮ್ ಹಿಯರ್. ಈ ಹೇಳಿಕೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಅಥವಾ ಇನ್ನಷ್ಟು ಕಂಪ್ನಿಗಳನ್ನ ನಾವು ಯಾವ ರೀತಿ ಬೆಂಗಳೂರು ನಗರಕ್ಕೆ ತಗೊಂಡ್ ಬರ್ತಕ್ಕಂಥದಕ್ಕೆ ಸರ್ಕಾರಗಳು ಒಂದಷ್ಟು ಹೆಜ್ಜೆಗಳನ್ನ ಇಡಬೇಕು. ಇನ್ನೊಂದ್ ಕಡೆ ಎಷ್ಟೋ ಪ್ರಕರಣಗಳು ಈಗ 2 wheelers, ಎಸ್ಪೆಷಲಿ 2 wheelers ನಾನು ಹೇಳೋದು, ಈ ಗುಂಡಿಗಳನ್ನ ದಿನನಿತ್ಯ ಓಡಾಡಬೇಕಾದ್ರೆ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸಾಕಷ್ಟು ಅಪಘಾತಗಳಾಗಿ ಬಹಳ ಜನ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ವಿಚಾರ. ಇದು ಇವತ್ತು ಗುಂಡಿ